ಆಕಾಶವಾಣಿ 90 ದಶಕಗಳ ಪಯಣದಲ್ಲಿ ಸುದ್ದಿಯಾಗಿ, ಸಂಗೀತವಾಗಿ, ಸಾಹಿತ್ಯವಾಗಿ, ಸಂಸ್ಕೃತಿಯಾಗಿ ಜನಮನದೊಳಗೆ ಮನೆ ಮಾಡಿಕೊಂಡ ಹೆಸರು ಆಕಾಶವಾಣಿ. ಕಾಲದೊಂದಿಗೆ ಸಾಗುತ್ತಾ ಸಂಸ್ಕೃತಿಯ ತಾಳವನ್ನು ಉಳಿಸಿಕೊಂಡಿರುವ ಧ್ವನಿ ನಮ್ಮ ಆಕಾಶವಾಣಿ. ಈ ಸಂದರ್ಭದಲ್ಲಿ ಆಕಾಶವಾಣಿ ಪ್ರಸ್ತುತಪಡಿಸುತ್ತಿದೆ ಕಾರ್ಯಕ್ರಮ ಆಕಾಶ ಬುಟ್ಟಿ. ಇಂದಿನ ಆಕಾಶ ಬುಟ್ಟಿ ಸಂಚಿಕೆಯಲ್ಲಿ ನಮ್ಮ ಜೊತೆ ಖ್ಯಾತ ತವಿಲ್ ವಾದಕರಾದ ಬಿಆರ್ ವೆಂಕಟೇಶ್, ಇವರೊಂದಿಗೆ ಕೆಎಲ್ ರಾಜೇಶ್ವರಿ. ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಆಕಾಶ ಬುಟ್ಟಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಯಾವುದೇ ಶುಭ ಕಾರ್ಯ, ಒಂದು ಹಬ್ಬ ಹರಿದಿನ ಅಂದ ತಕ್ಷಣ ಆ ದಿನ ಆರಂಭ ಆಗೋದೇ ನಾದಸ್ವರದಿಂದ. ಆ ನಾದಸ್ವರ ಸ್ವರ ಶುರುವಾಗಕ್ಕೆ ಮುಂಚೆ ಮೊದಲಿಗೆ ನಮ್ಗೆ ಕೇಳಿಸೋದು ಯಾವ್ದು ಹೇಳಿ? ಅದೇ ತವಿಲ್ ವಾದನ. ಆ ವಾದನದಲ್ಲಿ ಸುಪ್ರಸಿದ್ಧರಾದಂಥ ಬಿಆರ್ ವೆಂಕಟೇಶ್ ಅವರು ಇವತ್ತಿನ ಕಾರ್ಯಕ್ರಮದ ನಮ್ಮ ಅತಿಥಿ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ನೀವು ತವಿಲ್ ವಾದಕರಾಗಿದ್ದೀರಾ, ಆಕಾಶವಾಣಿಯ ಜೊತೆ ಸಾಕಷ್ಟು ಬೆರೆತಿದ್ದೀರಾ. ಆಕಾಶವಾಣಿಯಲ್ಲಿ ನಡೆಯುವಂತಹ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನಿಮ್ಮ ಕೊಡುಗೆ ಇದೆ. ಆದ್ರೆ ಆಕಾಶವಾಣಿಯ ನಿಮ್ಮ ಸಂಬಂಧದ ಬಗ್ಗೆ ಮಾತಾಡಕ್ಕೂ ಮುಂಚೆ ನಿಮಗೆ ಈ ತವಿಲ್ ವಾದನ ಬಗ್ಗೆ ಆಸಕ್ತಿ ಬಂದಿದ್ದು ಹೇಗೆ? ನಿಮ್ಮ ಬಾಲ್ಯ ಹೇಗಿತ್ತು? ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ಬೋದಾದ್ರೆ. ತವಿಲು ಇದಂದ್ರೆ ನಮ್ಮ ತಂದೆಯವರು ತವಿಲ್ ನುಡಿಸ್ತಾ ಇದ್ರು. ಅದು ಚಿಕ್ಕ ವಯಸ್ಸಿಂದ ನೋಡಿ ತುಂಬಾ ಅದ್ರ ಮೇಲೆ ಒಂದು ಇಂಟ್ರೆಸ್ಟ್ ಜಾಸ್ತಿ ನಮಗೆ. ಆಕ್ಚುಲಿ ಅವರು ತಂದೆಯವರು ಬಂದು ನಾದಸ್ವರ ಕಲಿಬೇಕು ನನ್ನ ಮಗ ಅಂತ ಅವ್ರಿಗೆ ತುಂಬಾ ಆಸೆ ಇತ್ತು. ನನಗೆ ಇದರಲ್ಲಿ ತವಿಲ್ ನುಡಿಸ್ಬೇಕಂತ ತುಂಬಾ ಆಸೆ. ಅದರಿಂದ ಎಲ್ಲ ಕಲಿತು ಎಲ್ಲ ದೊಡ್ಡದವ್ರು ಸೀನಿಯರ್ಗಳೆಲ್ಲ ನುಡಿಸೋ ಜಾಗದಲ್ಲಿ ಹೋಗಿ ನೋಡಿ, ಆಮೇಲೆ ನಮ್ಮ ತಂದೆಯವ್ರಿಗೆ ಹೇಳಿ ಅಲ್ಲೇ ತಮಿಳ್ನಾಡಲ್ಲಿ ಒಬ್ಬರು ಎಸ್.ಜಿ. ರಾಮದಾಸ್ ಅಂತ ಅವ್ರ ಹತ್ರ ಒಂದು 3 ವರ್ಷ ಗುರುಕುಲವಾಸ ಮನೆಯಲ್ಲೇ ಇದ್ದು. ಅವ್ರ ಮನೆಯಲ್ಲೇ ಇರ್ಬೇಕಾಯ್ತು. ಹೌದು. ಈಗ ನಮ್ಮ ಇದರಲ್ಲಿ ತವಿಲು ನಾದಸ್ವರ ಬಂದು ಅಲ್ಲೇ ಗುರುಕುಲವಾಸನೆ 99%. ಮನೆಯಲ್ಲಿರೋ ಹಂಗಿಲ್ಲ, ಗುರುಗಳ ಜೊತೆನೆ ಇರ್ಬೇಕು. ಹೌದು, ಅವ್ರ ಮನೆಯಲ್ಲೇ 3 ವರ್ಷ. ಯಾವಾಗಾದ್ರೂ ಹಬ್ಬ ಏನಾದ್ರು ಅಂತ ಬಂದು ಹೋಗ್ಬೋದು ಅಷ್ಟೇ ಹೊರತು ಅವ್ರ ಮನೆಯಲ್ಲೇ 3 ವರ್ಷ. ಈಗಲೂ ಅದೇ ಪರಂಪರೆ ಇದೆಯಾ? ಹೌದು. ಈಗ ಆಲ್ರೆಡಿ ನಮ್ಮ ಮನೆಯಲ್ಲಿ ಒಂದು 15 ಜನ ಸ್ಟೂಡೆಂಟ್ ಇದ್ದಾರೆ. 15 ಜನ ಸ್ಟೂಡೆಂಟ್ ಇದ್ದಾರೆ. ಅವ್ರಿಗೋಸ್ಕರನೇ ಮೇಲ್ಗಡೆ ಮನೆಯೆಲ್ಲ ಮಾಡಿ ಅವ್ರಿಗೆ ಎಲ್ಲ ವ್ಯವಸ್ಥೆ ಮಾಡಿ ಇಟ್ಟಿದ್ವಿ. ಮನೆಯಲ್ಲೇ ಇದ್ದಾರೆ. ಈಗ ಅದಿತ್ತು ಬೇಕಾದಷ್ಟು ಒಂದು 120 ಜನ ಮಾಡ್ಕೊಂಡು ಹೋಗಿರೋರು ಇದ್ದಾರೆ. ಇನ್ನ ಮನೆಯಲ್ಲಿ 16 ಜನ ಇದ್ದಾರೆ. ನೀವು ಅವ್ರ ಮನೆಯಲ್ಲಿ ಎಸ್.ಜಿ. ರಾಮದಾಸ್ ಅವ್ರ ಮನೆಯಲ್ಲಿ 3 ವರ್ಷ ಗುರುಕುಲವಾಸ ಮಾಡಿದೆ. ಮತ್ತೆ ಅಲ್ಲಿಂದ ಅವ್ರ ಗುರುಗಳು ತಿರುಪತಿ CM ರಾಜಗೋಪಾಲ್ ಅಂತ, ಅಲ್ಲೂ ಹೋಗ್ಬಿಟ್ಟು ಅಲ್ಲೊಂದು 3 ವರ್ಷ ಅವ್ರ ಮನೆಯಲ್ಲಿ ಗುರುಕುಲವಾಸ ಮಾಡಿ ಅಲ್ಲಿ ಹೋದ್ಮೇಲೆ ಸ್ವಲ್ಪ ತುಂಬಾ ದೊಡ್ಡವರು ಸವಾಸ ಎಲ್ಲ ಸಿಕ್ತು. ಅಲ್ಲಿ ತಿರುಪತಿ ದೇವಸ್ಥಾನದಲ್ಲಿ ಮಾಂಬಲಂ MK ಶಿವ ನಟರಾಜನ್ ಬ್ರದರ್ಸ್ ಅಂತ ಅವರು ಪ್ರಪಂಚಕ್ಕೆ ಅವರು ಒಂದು ಚಕ್ರವರ್ತಿಗಳು. ಅವ್ರ ಜೊತೆಲಿ ನುಡ್ಸೋ ಭಾಗ್ಯ ಸಿಕ್ತು ಆ ಪರಮಾತ್ಮನ ಸನ್ನದಿಯಲ್ಲಿ. ಅಲ್ಲಿಂದ ಒಬ್ಬೊಬ್ಬರ ದೊಡ್ಡ ವ್ಯಕ್ತಿ ಜೊತೆಲಿ ನುಡ್ಸೋಕ್ಕೆ ಅವಕಾಶ ಸಿಕ್ತು. ಅದನ್ನ ಹಂಗೆ ಮುಂದುವರ್ಸ್ಕೊಂಡ್ ಬರ್ತಾ ಇದ್ದೀವಿ. ಅಂದ್ರೆ ನೀವು ನಾದಸ್ವರ ಈ ಡೋಲ್ ವಾದನದ ಆಡಿಷನ್, ತವಿಲ್ ಆಡಿಷನ್ ಮಾಡ್ಕೊಂಡಿದ್ದು ತಿರುಪತಿ ಅಲ್ಲ? ಇಲ್ಲ, ತವಿಲ್ ಆಡಿಷನ್ ಬಂದು ಆಲ್ ಇಂಡಿಯಾ ರೇಡಿಯೋದು ಬಂದು ಇಲ್ಲೇ ನಾನು. ಯಾಕಂದ್ರೆ ವಾಸ ಚಿಕ್ಕ ವಯಸ್ಸಿಂದ ಇಲ್ಲೇ ನಾವು. ನಮ್ಮ ತಂದೆಯವರು ಏನಂದ್ರೆ ತಮಿಳ್ನಾಡು ಅವ್ರದ್ದು, ನಮ್ಮ ತಂದೆಯವ್ರದ್ದು. ನಾವು ಹುಟ್ಟು ಬೆಳೆದಿರಲ್ಲ ಇಲ್ಲೇ ಬೆಂಗಳೂರಲ್ಲಿ. ಆವಾಗಲೇ ಅವ್ರು ಇಲ್ಲಿ ಬಂದು ಸೆಟ್ಲ್ ಆಗ್ಬಿಟ್ರು. ಅದರಿಂದ 93 ನಂದು BA ಗ್ರೇಡ್ ಇಲ್ಲಿ ಪಾಸ್ ಆಯ್ತು. ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಮತ್ತೆ BA ಮಾಡ್ಕೋಬೇಕು, A ಗ್ರೇಡ್ ಮಾಡಬೇಕು, A ಟಾಪ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ರೇಡಿಯೋ ಪಾಸ್ ಆಗಿದೆ, ನಮಗೂ ಪಾಸ್ ಆಗಿದೆ ಅಂತ ಒಂದು ಸಂತೋಷದಲ್ಲಿ ಒಂದು 7-8 ವರ್ಷ ಕಳೆದೋಯ್ತು. ತಿರುವಯಾರು ಪ್ರೋಗ್ರಾಮ್ ಯಾವುದೋ ಹೋದಾಗ ಅವರು ಶೆಲ್ವನಾರಾಯಣ್ ಸರ್ ಬಂದಿದ್ರು. MT ಶೆಲ್ವನಾರಾಯಣ್. ಹೌದು, ಅವರು ಬಂದಿದ್ರು. ಅವರು ಸ್ವಲ್ಪ ಕ್ಲೋಸ್ ಆಗಿ ಮಾತಾಡ್ತಾ ಇದ್ರು. ಸರ್ ಈ ತರ 3 ವರ್ಷ ಆಯ್ತು ಸರ್ ಪ್ರೋಗ್ರಾಮ್ ಬಂದು. ಹೌದಾ, ಎಷ್ಟು ವರ್ಷ ಆಯ್ತಪ್ಪ ಪಾಸ್ ಆಗಿದೆ ಸರ್? ಒಂದು 7-8 ವರ್ಷ. 5 ವರ್ಷಕ್ಕೆ ಮುಗಿತಪ್ಪ, ಮತ್ತೆ ನೀನ್ ಫಸ್ಟ್ ಇಂದ ಇಟ್ಕೋ. ಅವಾಗ ಅದೇ ತರ ಇದ್ದಿದ್ದು, 5 ವರ್ಷಕ್ಕೆ B ಗ್ರೇಡ್ ಇದಾಗೋಗೋದು. ಮತ್ತೆ ನಾವು ಫಸ್ಟ್ ಇಂದ ಇಟ್ಕೊಂಡು ತಿರ್ಗಾ B ಗ್ರೇಡ್ ಆಡಿಷನ್ ಬಂದ್ರಿ. B ಗ್ರೇಡ್ ಆಡಿಷನ್ ಬಂದು ಮತ್ತೆ BI ಮಾಡ್ಕೊಂಡು A ಗ್ರೇಡ್ ಆಗಿ ಈಗ 13 ಆಗಿರೋದು. A ಗ್ರೇಡ್ 2013 ಆಗಿರೋದು. ಈಗ ಟಾಪ್ಗೆ ಅಪ್ಲೈ ಮಾಡಬೇಕು. ಒಳ್ಳೇದು. ಆಕಾಶವಾಣಿ ಜೊತೆ ನೀವು ಅವಾಗ ಅಂದ್ರೆ 93 ಅಂತಂದ್ರೆ ಆಲ್ಮೋಸ್ಟ್ 32 ವರ್ಷದ ಸಂಬಂಧ ನಿಮ್ದು. ಹಾಗಿರುವಾಗ ಈ 32 ವರ್ಷಗಳಲ್ಲಿ ನೀವು ಆಕಾಶವಾಣಿಯಲ್ಲಿ ಕಂಡಂಥದ್ದು ಹೇಗಿತ್ತು, ಈಗ ಹೇಗಿದೆ ಅನ್ಸುತ್ತೆ, ಬೆಳೆದು ಬಂದಿದ್ದು, ಇದ್ರ ಬಗ್ಗೆ ಒಂಚೂರು ಹೇಳಿ. ಇಲ್ಲ ಮೇಡಮ್, ಆವಾಗ ಆಕಾಶವಾಣಿ ಅಂದ್ರೆ ಅದು ದೊಡ್ಡ ಒಂದು ಇದು. ಹೌದು, ಕಲಾ ಸಂಸ್ಥೆ. ಒಂದು ರೇಡಿಯೋ ಆಕಾಶವಾಣಿಯಲ್ಲಿ ಒಂದು ಹೆಸರು ಹೇಳ್ತಾ ಇದಾರೆ ಅಂದ್ರೇನೆ ಒಂದು ಅದು ಏನೋ ಒಂದು ಇದು ಮಾಡ್ಬಿಟ್ಟಿದ್ದು ನಾವು ಸಾಧಿಸಿದೀವಿ ಅಂತ ಒಂದು ಸಂತೋಷ.
ಆವಾಗ ನಾನು ಫಸ್ಟ್ ಇಲ್ಲಿ ರೇಡಿಯೋ ಪಾಸ್ ಮಾಡಿದಾಗ ಬೆಂಗಳೂರು ಕೋದನರಾಮ್ ಸರ್ ಇದ್ರು. ಫಸ್ಟ್ ಪ್ರೋಗ್ರಾಮ್ ಅವ್ರ ಜೊತೆಯಲ್ಲೇ ನುಡಿಸಿದ್ದು. ಮತ್ತೆ ಮುನ್ರತ್ನಂ ಅಂತ ಒಬ್ರು ಇದ್ರು, ಅವ್ರ ಜೊತೆಯಲ್ಲಿ ಒಂದು 3-4 ಪ್ರೋಗ್ರಾಮ್ ನುಡಿಸಿದ್ದೆ. ಮತ್ತೆ ಅದು ಇದಾಗಿ ಮತ್ತೆ ಫಸ್ಟ್ ಇಂದ ಸ್ಟಾರ್ಟ್ ಆಗಿ ಈಗ ಆಕಾಶವಾಣಿಯಲ್ಲಿ ಯಾರು ಗ್ರೇಡ್ ಆಗಿದಾರೋ ಎಲ್ಲರ ಜೊತೆಯಲ್ಲಿ ನುಡಿಸ್ಕೊಂಡ್ ಬರ್ತಾ ಇದೀವಿ. ದೇವರ ಪುಣ್ಯದಿಂದ ಎಲ್ಲ ದೊಡ್ಡ ದೊಡ್ಡ ಸೀನಿಯರ್ ಆರ್ಟಿಸ್ಟ್ಗಳೆಲ್ಲಾದ್ರೂ ಪ್ರೋಗ್ರಾಮ್ ನಡೆಸ್ತಾ ಇದೀವಿ. ಈ ಒಂದು ಇದ್ರ ಜೊತೆಗೆ ಈಗ ನೀವು ಹೇಳ್ತಾ ಇದ್ರಿ ನಾದಸ್ವರ ಅಥವಾ ತವಿಲು ಈ ಒಂದು ಕಲಿಯೋ ಪರಂಪರೆಯಲ್ಲಿ ಗುರುಕುಲವಾಸ ತುಂಬಾ ಮುಖ್ಯ ಅಂತ. ಅದೇ ತರ ಈ ನಾದಸ್ವರ ಕಲಿಕೆಯಲ್ಲಿ ಸಾಕಷ್ಟು ವಿಶೇಷತೆಗಳಿದೆ. ಅಂದ್ರೆ ಈಗ ಒಂದು ಬೇರೆ ಕರ್ನಾಟಕ ಸಂಗೀತ ಪ್ರಕಾರ ಕಲಿಯೋದಕ್ಕೂ ಇದಕ್ಕೂ ಸಾಕಷ್ಟು ವಿಶೇಷತೆಗಳು, ವಿಭಿನ್ನತೆಗಳು ಇದೆ. ಅದ್ರ ಬಗ್ಗೆ ಒಂಚೂರು ಮೇಡಮ್. ಏನಂದ್ರೆ ಇದು ಪಾಠಕ್ಕಿನ ಅನುಭವ ಅನ್ನೋದು ತುಂಬಾ ಜಾಸ್ತಿ ಬೇಕಾಗುತ್ತೆ. ಒಂದು ನಾದಸ್ವರ ಅಂದ್ರೆ ಹಿಂಗೆ, ನಾದಸ್ವರಕ್ಕೆ ಪಕ್ಕವಾದ್ಯ ತವಿಲು, ತವಿಲ್ ಅಂದ್ರೆ ಹಿಂಗೆ. ದೊಡ್ಡವರೆಲ್ಲ ಆ ಕಾಲದಲ್ಲಿ ಗೊತ್ತಾದ ಏನಂದ್ರೆ ತವಿಲ್ ಅಂದ್ರೆ ತುಂಬಾ ಒಂದು ಅವ್ರ ಹತ್ರ ಹೆಂಗಂದ್ರೆ ಒಂದು 3ನೇ ನಾದಸ್ವರ, 2 ನಾದಸ್ವರ ನುಡಿಸ್ತಾರಂದ್ರೆ 3ನೇ ನಾದಸ್ವರ ನುಡಿಸಿದ್ರು ಅವ್ರ ಪಕ್ಕಂಗೆ ಇರ್ಬೇಕು, ಅದೇ ತರ ಪಕ್ವಾದ್ಯ ಇರ್ಬೇಕಂತ ಅವರು ಮನಸ್ಸಲ್ಲಿ. ಅದರಿಂದ ತುಂಬಾ ಅವ್ರ ಹತ್ರ ಗೌರವವಾಗಿ ಹೋಗಿ ಏನ್ ನುಡಿಸ್ತೀರಾ ಏನು ಎಂತ, ಅವರು ಒಂದು ಗುರುಗಳ ತರಾನೇ ಮನಸ್ಸಲ್ಲಿ ನಮಗೆ ಭಾವನೆ ಇಟ್ಕೊಂಡೇ ಹೋಗ್ಬೇಕು. ಹೇಳಲ್ಲ ದೊಡ್ಡವರೆಲ್ಲ. ಇವತ್ತು ಒಂದು ದೇವಸ್ಥಾನದಲ್ಲಿ ಒಂದು ಮಲ್ಲಾರಿ ನುಡಿಸ್ಬೇಕಂದ್ರೆ ನಾವು ಹೋಗಿದ ತಕ್ಷಣ ಡೋಲ್ ಹಾಕೊಂಡು ನುಡ್ಸೋಕ್ಕಾಗಲ್ಲ. ಅವ್ರನ್ನ ಕೇಳ, ಸರ್ ಏನ್ ಮಲ್ಲಾರಿ ನುಡಿಸ್ತೀರಾ, ಏನ್ ತಾಳದಲ್ಲಿ ನುಡಿಸ್ತೀರಾ? ಆವಾಗಲೂ ಅವ್ರು ಹೇಳಲ್ಲ ದೊಡ್ಡವರು, ಹಂಗ ಪಾತುಗಳ ಅಲ್ಲಿ ನೋಡ್ಕೊಳ್ಳೋಣ. ಮತ್ತೆ ಅವ್ರ ಮನಸ್ಸು ಇದಾಗೋ ತರ ಅವ್ರ ಹತ್ರ ಸ್ವಲ್ಪ ಎಲ್ಲ ಇದನ್ನ ಮಾಡಿ ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರಿಗೊಂದು ಸೇವೆ ಮಾಡಿ ದೊಡ್ಡವರಲ್ಲ ಅಂತ ಆವಾಗ ಹೊರಡ್ಬೇಕಾದ್ರೆ ಹೇಳೋರು. ತಿರುಪುಡು ತಾಳ ಮಲ್ಲಾರಿ, ಆ ತಿರುಪುಡು ತಾಳ ಮಲ್ಲಾರಿ ಅಂದ್ರೆ ಎಲ್ಲ ಮೈಯೆಲ್ಲ ಇದಾಗೋದು. ಮತ್ತೆ ಹೋಗಕ್ ಒಂದು ಅರ್ಧವ್ರು 1 ಅವರ್ ಇದ್ರೆ ಅದನ್ನ ಪ್ರಾಕ್ಟೀಸ್ ಮಾಡಿ ಮಾಡಿ ಮನಸ್ಸಲ್ಲಿ ಕೂರಿಸ್ಕೊಂಡು ಆದಷ್ಟು ಅವ್ರ ಹತ್ರ, ಜನಗಳ ಹತ್ರ ಅಲ್ಲ, ನಾದಸ್ವರದವ್ರ ಹತ್ರ ಸರಿ ಅನ್ನೋದು ಅನ್ಸ್ಕೊಂಡ್ ಬಂದ್ರೆ ಸಾಕಪ್ಪ ಅಂತ ದೇವ್ರನ್ನ ಅಷ್ಟೊಂದು ಇದು ಮಾಡ್ಕೊಂಡು ಹೋಗಿ ನುಡಿಸ್ತಾ ಇದ್ವಿ. ಈ ನಾದಸ್ವರಕ್ಕೆ ಉಸಿರು ತುಂಬಾ ಮುಖ್ಯ. ಖಂಡಿತ ಅಲ್ವಾ? ತವಿಲಿಗೂ ಹಾಗೆ ಒಂದು ವಿಶೇಷತೆ ಇದೆಯಲ್ಲ? ಹೌದು ಮೇಡಮ್. ತವಿಲಿಗೆ ಒಂದು ಸ್ಟ್ಯಾಮಿನಾ ಬೇಕು, ಮೇಯ್ನು ಸ್ಟ್ಯಾಮಿನಾ ಬೇಕು. ಕೆಲವು ಏನಂದ್ರೆ ನುಡ್ಸ್ಕೊಂಡ್ ಬರ್ತಾ ಬರ್ತಾ ಸ್ವಲ್ಪ ಕೈ ಇದಾಗ ಹೋಗ್ಬಿಡುತ್ತೆ. ಆವಾಗ ಏನಾಗುತ್ತೆ, ಬ್ಯಾಲೆನ್ಸ್ ಹೋದ್ರೆ ನಾವು ನುಡಿಸ್ತಾ ಇರೋದು ನಮ್ಮ ಮನಸ್ಸಲ್ಲಿ ಕರೆಕ್ಟ್ ಆಗಿರುತ್ತೆ, ಬ್ಯಾಲೆನ್ಸಿಂಗ್ ಸಿಗ್ಲಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಕೇಳೋದಕ್ಕೆ. ಇದೇ ಒಂಥರ ಇರುತ್ತೆ. ನಾವೇ ಕೇಳುವಾಗ ತವಿಲ್ ವಾದನ ಕೇಳುವಾಗ ಒಂದು ಮಾತಾಡ್ತಾ ಇದ್ವಿ, ಇದು ಯಾಕೆ ಇದು ತವಿಲ್ ತರ ಕೇಳಿಸ್ತಿಲ್ಲ, ಘಟ ತರ ಕೇಳಿಸ್ತಿದೆ ಅಂತ. ಹೌದು, ಅದ್ ಯಾಕೆ ಹಾಗೆ ಅಂತ? ಅದೇನಿಲ್ಲ ಮೇಡಮ್, ಅದು ಸ್ಕಿನ್ ಬಂದು ಎಸಿಗೆ ಒಂಚೂರು ಅದು ರಿದಮ್ ಬಂದು ಹತ್ತುತ್ತಾ ಇರುತ್ತೆ. ಅದನ್ನ ನಾವು ನುಡಿಸ್ಬೇಕಾದ್ರೆ ನಾವೇ ಕೈಯಲ್ಲಿ ಅದನ್ನ ಬ್ಯಾಲೆನ್ಸಿಂಗ್ ಮಾಡ್ಕೋಬೇಕು. ಅದು ಕೆಲವ್ರಿಗೆ ಅದು ಅನುಭವದಿಂದ ಬಂದ್ಬಿಡುತ್ತೆ, ಕೆಲವರು ಅದನ್ನ ನೋಡ್ಕೊಳ್ಳೋದಿಲ್ಲ. ಅದೇನೋ ಒಂದು ಟೆನ್ಷನ್ ಅಲ್ಲಿ ಅದು ಹಂಗೆ ಏನೋ ಇರಲಿ ಅಂತ ನುಡಿಸ್ತಾ ಇರ್ತಾರೆ. ಕೆಲವರು ಅನುಭವದಿಂದ ಮಾಡ್ಕೊಂತಾರೆ, ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದು ಹಂಗೆ ನುಡಿಸ್ತಾ ಇದ್ರೆ ಅದಕ್ಕೂ ಸೇರಲ್ಲ, ಎಡಬಲ ಸೇರಲ್ಲ. ಅದು ಕೇಳೋರ್ಗು ಅದೇನೋ ಒಂಥರ ಇರುತ್ತೆ. ಇದೆಲ್ಲ ನಿಮ್ಮ ಅನುಭವದಲ್ಲಿ ಸಾಕಷ್ಟು ಕಲ್ತಿದ್ದೀರಾ ಅನ್ಸುತ್ತಲ್ಲ? ಯಾಕಂದ್ರೆ ನೀವೇ ಹೇಳಿದಾಗ ಅನುಭವದ ಕಲಿಕೆ ಇದು. ದೊಡ್ಡವ್ರು ನಾದಸ್ವರದವರೆಲ್ಲ ನಾದಸ್ವರ ತಗೊಬಂದು ಮೊಕ್ಕಕ್ಕೆಲ್ಲ ಇಟ್ಬಿಡೋರು. ಎಡ ಸ್ವಲ್ಪ ಹತ್ಬಿಟ್ಟಿದ್ರೆ ಅದನ್ನ ನೋಡು ಫಸ್ಟು ಅಂತ. ತಿರುಪತಿಯಲ್ಲಿ ನಾನು ಫಸ್ಟ್ 2ನೇ ವರ್ಷ ನುಡಿಸ್ಬೇಕಾದ್ರೆ ನನ್ನ ಜೊತೆಗೆ ನುಡಿಸೋರು ಡೋಲ್ನವರು. ಅವರೆಲ್ಲ ನೋಡ್ಕೊಂಡು ನುಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಚಿಟ್ಟ ಸ್ವರ ಬಂತು, ಮಿಸ್ ಆಯ್ತು, ಹೊಡೆದ್ಬಿಟ್ರು ನಾದಸ್ವರದಲ್ಲಿ. ಹಿಂಗೆ ಮುಂದ್ಗಡೆ ಇರೋ ಅಣಸು ಎಲ್ಲ ಬಿದ್ದೋಗ್ಬಿಡ್ತು ಎಲ್ಲ. ಆವಾಗಲೂ ಬೇಜಾರು ಮಾಡ್ಕೊಳಂಗಿಲ್ಲ. ಮತ್ತೆ ರೂಮಿಗೆ ಬಂದು ಸಾರಿ ತಪ್ಪಾಯ್ತು, ನೋಡ್ಲಿಲ್ಲ. ಇದನ್ನು ಗಮನಿಸಬೇಕು. ಪರಮಾತ್ಮನ ಮುಂದೆ ನುಡ್ಸ್ಕೊಂಡ್ ಬರ್ತಾ ಇದ್ದೀನಿ, ಜನಗಳು ನೋಡಕ್ ಬಂದಿಲ್ಲ. ಪ್ರೋಗ್ರಾಮ್ ಮಾಡಬೇಕು ನೀಟಾಗಿ. ನಾವು ಮಾಡ್ತಾ ಇರೋದು ದೇವ್ರಿಗೋಗಿ ಸೇರ್ಬೇಕು. ಈ ನಾದಸ್ವರ ತವಿಲ್ ವಾದನದ ವಿಶೇಷತೆ ಇದೆ ಅಲ್ಲ, ಅಂದ್ರೆ ದೇವರಿಗಾಗೇನೆ ಮೀಸಲು. ಖಂಡಿತ ಮೇಡಮ್. ದೇವಸ್ಥಾನದಲ್ಲಿ ನುಡ್ಸುವಾಗ್ಲೂ ನೀವು ಯಾರು ಕೇಳ್ತಿದ್ದಾರೆ ಅಂತ ನೋಡಕ್ ಹೋಗಲ್ಲ? ಇಲ್ಲ ಮೇಡಮ್, ದೇವಸ್ಥಾನದಲ್ಲೇ ಅಲ್ಲ, ನಾವು ಅದು ಇನ್ಸ್ಟ್ರೂಮೆಂಟ್ ತೊಡೆ ಮೇಲೆ ಇಟ್ಕೊಂಡ್ರೆ ಅದು ನಾವು ಮಾಡ್ತಾ ಇರೋದು ನೀಟಾಗಿ ಮಾಡ್ಬೇಕು. ನಮ್ ಎಷ್ಟು ಬಂದಿದೆ ಅದನ್ನ ನೀಟಾಗಿ ಮಾಡ್ಬೇಕು. ಒಬ್ರು ನೋಡ್ತಾರೆ, ಒಬ್ರು ನೋಡಲ್ಲ, ಜನಗಳು ಬಂದಿದ್ದಾರೆ, ಅದೆಲ್ಲ ಬೇಕಾಗಿಲ್ಲ ನಮ್ಗೆ. ನಾವು ಮಾಡ್ತಾ ಇರೋ ಇದು ನೀಟಾಗಿ ಮಾಡ್ಬೇಕು. ಈ ನಾದಸ್ವರ ವಾದನ ಶುಭ ಕಾರ್ಯಗಳಿಗೆ ಬಳಸೋದು ಹೆಚ್ಚು ಅಂತ ನಾನು ಹೇಳ್ತಾ ಇದ್ದೆ. ಈಗೇನಂದ್ರೆ ಮದುವೆ ಸಮಾರಂಭ ಇರಬಹುದು, ಅಥವಾ ಒಂದು ಪೂಜೆ ಇರಬಹುದು, ದೇವಸ್ಥಾನದಲ್ಲಿ ಸೇವೆ ಇರಬಹುದು. ಇದೆಲ್ಲದಕ್ಕೂನು ಈಗ ನಮ್ಮ ಆಕಾಶವಾಣಿನೇ ನಾವು ತಗೊಳ್ಳೋದಾದ್ರೆ ನಮ್ಮ ಬೆಳಗಿನ ಪ್ರಸಾರ ಶುರು ಆಗೋದೇ ನಾದಸ್ವರ ವಾದನದಿಂದ. ಅದಿಲ್ಲದೆ ನಮ್ಮ ಪ್ರಸಾರ ಶುರು ಆಗೋದೇ ಇಲ್ಲ. ಅಷ್ಟರ ಮಟ್ಟಿಗಿರೋ ಈ ನಾದಸ್ವರನ ಸ್ಟೇಜ್ ಕಾರ್ಯಕ್ರಮದಲ್ಲಿ, ವೇದಿಕೆಯಲ್ಲಿ, ಸಭಾ ಕಾರ್ಯಕ್ರಮದಲ್ಲಿ ಕೂಡ ಇತ್ತೀಚೆಗೆ ಪ್ರಸ್ತುತಪಡಿಸೋದುಂಟು. ಅದಕ್ಕೂ ಇದಕ್ಕೂ ಇರೋ ವ್ಯತ್ಯಾಸ ಹೇಗೆ ಗುರುತಿಸ್ತೀರಾ? ವ್ಯತ್ಯಾಸ ಅಂದ್ರೆ ಮೇಡಮ್, ಅದು ನಾವು ನುಡ್ಸೋದ್ರಲ್ಲಿ ಹೋಗುತ್ತೆ. ಈಗ ಸಭಾಗಳಲ್ಲೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಡೋಲು ನಾದಸ್ವರ ಅಂದ್ರೆ ಭಯ ಬೀಳೋರು, ಸೌಂಡು ಜಾಸ್ತಿ ಬರುತ್ತೆ ಹಂಗೆ ಹಿಂಗೆ ಅಂತ. ಅದನ್ನೆಲ್ಲ ಈಗ ಇದು ಮಾಡ್ಬಿಟ್ಟು ಎಲ್ಲ ಈಗ ನುಡ್ಸಾನಕ್ಕೆ ಅದರಲ್ಲಿ ನಾವು ರೆಡಿ ಮಾಡ್ಕೊಂಡು ನುಡಿಸ್ಬೋದು.
ಡೋಲ್ ಅಂದರೆ ಭಾರಿ ಸೌಂಡು ಅಪ್ಪ ಅನ್ನೋ ಇದು ಹೋಗಿ ಹೌದು, ಮೈಕ್ ಇಡೋಕೆ ಆಗಲ್ಲ ಅನ್ನೋದು. ಆಗಲ್ಲ ಅನ್ಬೋದು. ಅದೆಲ್ಲ ಹೋಗಿ ಸಭಾದಲ್ಲಿ ಡೋಲ್ ಇಷ್ಟೊಂದು ಸ್ಮೂತಾಗಿ ನುಡಿಸ್ಬೋದಾ ಅನ್ನೋ ಥರ ಬಂದಿದೆ. ನುಡಿಸ್ತಾ ಇದ್ದೀವಿ ಕೂಡ, ನೀವು ನುಡಿಸ್ತಾ ಇದ್ದೀವಿ. ಈಗ ನಾದಸ್ವರ ಜೊತೆಯಲ್ಲಿ ಡೋಲು ನುಡಿಸ್ಬೇಕಂತ ಒಂದು ಆವಾಗಿಂದ ಅದು ಬಂತು. ಈಗ ವೈಲಿನ್ ಜೊತೆ ನುಡಿಸ್ತಾ ಇದ್ದೀವಿ, ಫ್ಲೂಟ್ ಜೊತೆ ನುಡಿಸ್ತಾ ಇದ್ದೀವಿ, ವೀಣೆ ಜೊತೆ ನುಡಿಸ್ತಾ ಇದ್ದೀವಿ, ಹಾಡುಗಾರಿಕೆ ಅವ್ರ ಜೊತೆ ನುಡಿಸ್ತಾ ಇದ್ದೀವಿ. ಎಲ್ಲರ ಜೊತೆನೂ ನಮ್ಗೆ ಸಂಪರ್ಕ ಸಿಗ್ತಾ ಇದೆ. ಯಾಕಂದರೆ ಅದು ಸ್ಮೂತ್ ಮಾಡ್ಕೊಂಡಿದ್ದೀವಿ, ಎಲ್ಲ ಥರ ನುಡಿಸ್ಬೋದು. ಅದೇ ರೀತಿ ನಾದಸ್ವರದವ್ರ ಹತ್ರ ಹೋದ್ರೂ ಅವ್ರಿಗೆ ಹೆಂಗೆ ಬೇಕೋ ಹಂಗೂ ನುಡಿಸ್ತಾ ಇದ್ವಿ, ಎಲ್ಲ ಥರ ನುಡಿಸ್ತಾ ಇದ್ವಿ. ಆದ್ರೆ ಆಕಾಶವಾಣಿಯಲ್ಲಿ ಒಂದು ಬದಲಾಗದೆ ಇರೋ ಅಂಶ ಅಂತಂದ್ರೆ ಈ 90 ವರ್ಷಗಳಲ್ಲಿ ಬಹುಶಃ ನಾದಸ್ವರದೊಂದಿಗೆ ಪ್ರಸಾರ ಆರಂಭ ಆಗೋದು. ಖಂಡಿತ ಮೇಡಮ್, ಖಂಡಿತ. ಅದಕ್ಕೆ ನನ್ಗೆ ತುಂಬಾ ಧನ್ಯವಾದ. ಅದು ಮಾತ್ರ ಆಕಾಶವಾಣಿಯಲ್ಲಿ ಈ ನಾದಸ್ವರ ಕಲಾವಿದರಿಗೆ ಒಂದು ವಿಶೇಷತೆ ಇದೆ. ಏನಂದ್ರೆ ಈಗ ಆಡಿಷನ್ನು ಅಂತಂದಾಗಿರಬಹುದು, ಒಂದು ಕಾರ್ಯಕ್ರಮ ಅಂತಂದಾಗಿರಬಹುದು, ಅದರಲ್ಲೂ ಹೆಚ್ಚಾಗಿ ಕರ್ನಾಟಕದ ಇದು ತಗೊಂಡ್ರೆ ನಾವು ಕೋಲಾರ ಪ್ರಾಂತ್ಯದಲ್ಲಿರೋದೇ ಹೆಚ್ಚು ನಾದಸ್ವರವಾದಕರು ಅಲ್ವಾ? ಖಂಡಿತ. ಈಗ ನಮ್ಮ ಜೊತೆ ಈಗ ಜಡ್ಜ್ ಆಗಿ ಬಂದಿದ್ರಲ್ಲ ಅವರು, ಇವಾಗೆಲ್ಲ ಅವರು ಮಾವನ ಕಾಲದಿಂದ ಅದು ಹೇಳಂಗಿಲ್ಲ, ಅಷ್ಟೊಂದು ಜನ ಇದ್ದಾರೆ ಶಿಷ್ಯಂದ್ರು. ಅದನ್ನ ಅವ್ರು ಹಂಗೆ ಪರಂಪರೆಯಾಗಿ ಹಂಗೆ ನಡ್ಸ್ಕೊಂಡ್ ಬರ್ತಾರೆ. ಕೋಲಾರದಲ್ಲಿ ಇಲ್ಲ, ಬೇತಮಂಗಲದಲ್ಲಿ ವಿ ರಮೇಶ್ ಅನ್ನೋರಂತ. ಈಗಲೂ ಅವ್ರ ಹತ್ರ 50 ಜನ 60 ಜನ, ಒಬ್ಬರಿಬ್ರಲ್ಲ 50 ಜನ 100 ಜನ ಇದ್ದಿದ್ದಲ್ಲ ನಾನು ನೋಡಿದ್ದೀನಿ. ಅಷ್ಟು ಜನಗಳನ್ನ ಇಟ್ಕೊಂಡು ಅವ್ರು ಮೇಂಟೆನೆನ್ಸ್ ಮಾಡೋದಂದ್ರೆ ಪ್ರೋಗ್ರಾಮ್ ಎಲ್ಲೂ ಹೋಗೋಕ್ಕಾಗಲ್ಲ. 100 ಜನನ ಅದಕ್ಕೆ ಅವ್ರಿಗಂತ ಒಂದು ರೂಮ್ ಮಾಡಿ ಅವ್ರಿಗೆ ಎಲ್ಲ ವ್ಯವಸ್ಥೆಗಳು ಮಾಡಿ. ಈಗ ಅವ್ರ ಜನ ಶಿಷ್ಯಂದ್ರೆ ಬೇಕಾದಷ್ಟು ಜನ ಇದ್ದಾರೆ. ಅವ್ರ ಶಿಷ್ಯಂದ್ರೆ ಇಲ್ಲಿ ಆಕಾಶವಾಣಿದಲ್ಲಿ A ಗ್ರೇಡ್ ವರೆಗೂ ಬಂದಿದ್ದಾರೆ. ಅಲ್ಲ, ಅವ್ರ ಶಿಷ್ಯಂದ್ರ ಬಗ್ಗೆ ಮಾತಾಡೋಕ್ಕಿಂತ ಹೆಚ್ಚಾಗಿ ಈಗ ನಿಮ್ ಬಗ್ಗೆನೆ ನಾವು ಮಾತಾಡೋದಾದ್ರೆ 33 ವರ್ಷದಲ್ಲಿ B ಗ್ರೇಡ್ ಆಗಿ 2 ಸರಿ ಆಡಿಷನ್ ಫೇಸ್ ಮಾಡದಂತ ನೀವು ಇವತ್ ನೀವೇ ಜಡ್ಜ್ ಆಗಿದ್ದೀರಾ. ಖಂಡಿತ ಮೇಡಮ್. ಏನ್ ಅನ್ಸತ್ತೆ ಈ ಬೆಳವಣಿಗೆ ಬಗ್ಗೆ? ಇಲ್ಲ ಮೇಡಮ್, ನನಗೆ ಇದು ಹೆಂಗ್ ಹೇಳೋದಂತ ಗೊತ್ತಿಲ್ಲ. ನನಗೆ ಅಷ್ಟೊಂದು ಸಂತೋಷವಾಗಿದೆ. ಹೌದು, ಈ ಜಾಗದಲ್ಲಿ ನಾವು ಹೋಗ್ತೀವಾ ನುಡಿಸ್ತೀವಾ ಅನ್ನೋದು ಮನಸ್ಸಲ್ಲಿ ಇದ್ದಿದ್ದು. ಆ ಗೇಟ್ ಹತ್ರ ಬಂದಾಗ ನಾನು ಫಸ್ಟ್ ತಾಲಕ್ಕೆ ಒಬ್ಬರ ಜೊತೆಗೆ ಬಂದಿದ್ದೆ. ಆ ಗೇಟ್ ಹತ್ರ ಬಂದಾಗ ನನ್ನ ಮನಸ್ಸಲ್ಲಿತ್ತು, ಈ ಸ್ಟೇಷನಲ್ಲಿ ನಾವು ನುಡಿಸ್ತೀವ, ನಮ್ಮ ಹೆಸರು ಬರುತ್ತಾ ಅಂತೆಲ್ಲ ಮನಸ್ಸಲ್ಲಿತ್ತು. ಭಗವಂತ ಅಲ್ಲಿಂದ ಹಂಗೆ ತೊಳ್ಕೊಂಬಂದು ಇವತ್ತು ಜಡ್ಜಾಗಿ ಬರೋವರೆಗೂ ನನ್ನ ಬೆಳೆಸಿದ್ದಾರೆ. ಅದಕ್ಕೆ ತುಂಬಾ ಧನ್ಯವಾದ. ಜಡ್ಜಾಗಿ ಕೂತಾಗ ನಿಮ್ಗೆ ಬರುವಂತ ಕ್ಯಾಂಡಿಡೇಟ್ಸ್ ನ ಅಸೆಸ್ ಮಾಡುವಾಗ, ಆಡಿಷನ್ಗೆ ಬರುವಂತವ್ರನ್ನ ಅಸೆಸ್ ಮಾಡುವಾಗ ಏನೇನೆಲ್ಲ ಮುಖ್ಯವಾಗಿ ಮಾಪನವಾಗಿ ನೋಡ್ಬೇಕು ಅಂತ ಅನ್ಸುತ್ತೆ? ಇಲ್ಲ ಮೇಡಮ್, ಅದೇನಂದ್ರೆ ಸ್ಟಾರ್ಟಿಂಗು ಒಂದು ತಾಳ ಅಂದ್ರೆ ಅದು ಬೇಸಿಕ್ ಬೇಕು ಮೇನು. ಈಗ 8 ಅಕ್ಷರ ಆದರೆ ಆ 8 ಸೊಲ್ಲು ಸ್ಟಾರ್ಟಿಂಗ್ ಅದು ಬೇಸಿಕ್ ಬೇಕು. ಯಾವುದೇ ತಾಳ ಆಗಲಿ, ಆದಿ ತಾಳ ಆಗಲಿ, ತಿಸ್ರ ಆಗಲಿ, ಮಿಶ್ರ ಆಗಲಿ, ಯಾವುದೇ ಆಗಲಿ ಆ ಬೇಸಿಕ್ ಸ್ಟಾರ್ಟಿಂಗ್ ಬೇಕು. ಮಿಶ್ರ ಆದರೆ 7 ಸೊಲ್ಲು ಕರೆಕ್ಟಾಗಿ ಅವ್ರು 7ಕ್ಕೆ 7 ಅದು ನಡ್ಸ್ಕೊಂಡು ಹೋಗ್ಬೇಕು. ಸಂಕೀರ್ಣ ಆದರೆ 9ಕ್ಕೆ 9 ಆ ಬೇಸಿಕ್ ಕರೆಕ್ಟ್ ಆಗಿದೆಯಾ, ಸರಿ ಓಕೆ. ಮಧ್ಯದಲ್ಲಿ ಹಂಗಿಂಗೆ ಮಿಸ್ಟೇಕ್ ಆದ್ರೂ ಆ ಭಯದಿಂದ ಆಗುತ್ತೆ. ಈ ಬೇಸಿಕ್ ಕೂರಿಸಿದ್ದಾರೆ ಕರೆಕ್ಟಾಗಿ, ಓಕೆ. ಲಾಸ್ಟು ಮೋರ ಮುಕ್ತಾಯ ಅದಕ್ಕೆ ಕರೆಕ್ಟಾಗಿ ಅದು ಈಕ್ವಲ್ ಆಗ್ತಾ ಇದೆಯಾ, ಅದಿದ್ದರೆ ಅವ್ರು ತಿಳ್ಕೊಂಡು ನುಡಿಸ್ತಾ ಇದ್ದಾರೆ ಅನ್ನೋದು ಅರ್ಥ. ಇಲ್ಲ ಅಂದರೆ ಅವ್ರು ಏನೋ ಗಾಬರಿ ನಾವು ನುಡಿಸ್ಬೇಕಂತ ಬಂದು ಹೋಗ್ತಾರೆ ಅನ್ನೋದು ಒಂದು ಇದು. ಅಲ್ಲ, ಇದು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ ಸಾಮಾನ್ಯವಾಗಿ ಆಕಾಶವಾಣಿ ಎದುರಿಸುವಂತ ಒಂದು ಚಾಲೆಂಜ್ ಅಂತಾನೆ ಹೇಳ್ಬೋದು. ಖಂಡಿತ ಆಡಿಷನ್ ಅಲ್ಲಿ ನಾನು ಯಾಕೆ ಪಾಸ್ ಆಗ್ಲಿಲ್ಲ ಅನ್ನೋಂಥ ಇದನ್ನ ನಾವು ಯಾವಾಗ್ಲೂ ಇಲ್ಲ ಮೇಡಮ್, ಇದು ಬಂದು ಆಡಿಷನ್ಗೆ ಹಾಕೋರು ಸ್ವಲ್ಪ ಮನಸ್ಸಲ್ಲಿ ಇಟ್ಕೋಬೇಕು. ಈಗ ನಾವು ಆಡಿಷನ್ಗೆ ಹೋಗ್ತೀವಿ ಅಂದ್ರೆ ನಾವೇನು ಮಾಡ್ತಾ ಇದೀವಿ ಅನ್ನೋ ಸ್ವಲ್ಪ ನಮ್ಮನ್ನೇ ನಾವು ಇದು ಮಾಡ್ಕೋಬೇಕು. ಒಂದ್ಸತಿ ನುಡಿಸಿ ರೆಕಾರ್ಡ್ ಮಾಡಿ ನೋಡಬೇಕು, ನಾವು ನುಡಿಸ್ತಾ ಇರೋದು ಕರೆಕ್ಟ್ ಆಗಿದೆಯಾ ಇಲ್ವಾ ಅದನ್ನೆಲ್ಲ ನೋಡಬೇಕು. ಇಲ್ಲ ಅಂದರೆ ಗೊತ್ತಿರೋರ ಹತ್ರ ಹೋಗಿ ನಾವು ಅಭ್ಯಾಸ ಮಾಡ್ಬೋದು, ಕಲ್ತ್ಕೊಬಂದು ನೀಟಾಗಿ ನುಡಿಸಿ ಪಾಸ್ ಮಾಡ್ಕೋಬೋದು. ನಾವು ನುಡಿಸ್ತಾ ಇರೋದು, ನಾವು ಇದು ಮಾಡ್ತಾ ಇರೋದು ಚೆನ್ನಾಗಿದೆ ಅಂತ ನಮ್ಮ ಮನಸ್ಸಿಗೆ ಅನ್ಕೊಂಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡು ಅವ್ರು ಯಾಕೆ ಮಾಡಲಿಲ್ಲ ಅಂದರೆ ಅದು ತಪ್ಪು. ಖಂಡಿತ. ಒಳ್ಳೇದು ವೆಂಕಟೇಶ್ ಅವರೇ, ಇವತ್ತಿನ ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತವಿಲ್ ವಾದಕರಾಗಿ ನೀವು ಹೇಗೆ ಆಕಾಶವಾಣಿ ಜೊತೆ ಬೆಸ್ತ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ, ಹಾಗೆ ನಿಮ್ಮ ಜೀವನದ ಪರಿಚಯವನ್ನು ಮಾಡಿಕೊಟ್ಟಿದ್ದೀರಾ. ಅದಕ್ಕಾಗಿ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಮೇಡಮ್. ಕೇಳಿದ್ರೆ ಇವತ್ತಿನ ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದವರು ಖ್ಯಾತ ತವಿಲ್ ವಾದಕ BR ವೆಂಕಟೇಶ್ ಅವರು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಮತ್ತೆ ಮುಂದಿನ ಆಕಾಶ ಬುಟ್ಟಿಯಲ್ಲಿ ಹೊಸ ಕಲಾವಿದರೊಂದಿಗೆ ನಿಮ್ಮ ಭೇಟಿ. ನಮಸ್ಕಾರ.